ರಿಯಲ್ ಎಸ್ಟೇಟ್ ಕಂಪನಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಆಡ್ಸ್ ಮೇಲೆ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸ್ಕ್ವೇರ್ ಆಡ್ಸ್ ಎನ್ನುವ ಕಂಪನಿಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ತೆರಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಐಟಿ ರೇಡ್ ಆಗಿದೆ. ರಿಯಲ್ ಎಸ್ಟೇಟ್ ಕಂಪನಿ ಸ್ಕ್ವೇರ್ ಆಡ್ಸ್ ಎನ್ನುವ ಕಂಪನಿ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿರುವಂಥ ಈ ಪರಿಶೀಲನೆ 10ಕ್ಕೂ ಹೆಚ್ಚು ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ದೇಶದಾದ್ಯಂತ ವಹಿವಾಟು ಹೊಂದಿರುವಂಥ ಸ್ಕ್ವೇರ್ ಯಾರ್ಡ್ಸ್ ಕಂಪನಿ ಅದು. ನೋಡ್ತಾ ಇದ್ದೀರಿ, ಖಾಸಗಿ ವಾಹನಗಳ ಮೂಲಕ. ಯಾಕಂತ ಹೇಳಿದ್ರೆ ಆವತ್ತು ಅಧಿಕಾರಿಗಳು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಿ ವಾಹನಗಳನ್ನು ಬಳಸೋದಿಲ್ಲ. ಖಾಸಗಿ ಯೆಲ್ಲೋ ಬೋರ್ಡ್ ಹೊಂದಿರುವಂಥ ಈ ವಾಹನಗಳನ್ನು, ಇಂಥ ವಾಹನಗಳನ್ನೇ ಬಳಸ್ತಾರೆ. ಈ ಸ್ಕ್ವೇರ್ ಯಾರ್ಡ್ಸ್ ಕಂಪನಿಯ ಮುಂಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಿ, ಅಧಿಕಾರಿಗಳ ವಾಹನಗಳು ನಿಂತಿದ್ದಾವೆ. 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೇ ದಾಳಿ ಮಾಡಿದಂಥ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಡತಗಳ ಪರಿಶೀಲನೆ ಆಗಿದೆ. ರಿಯಲ್ ಎಸ್ಟೇಟ್ ಕಂಪನಿ ಅಂದರೆ ನೂರಾರು ಕೋಟಿ ವ್ಯವಹಾರದ ಕಂಪನಿಯದಾಗಿರುತ್ತೆ. 100 ಕೋಟಿ ವ್ಯವಹಾರ ಅಲ್ಲಿ ನಡೆದಿರುತ್ತೆ. ಆ 100 ಕೋಟಿ ವ್ಯವಹಾರ ಅಚ್ಚುಕಟ್ಟಾಗಿ ನಡೆದಿದೆಯಾ? ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿರುವಂಥ ಯಾವುದೇ ಪ್ರಕರಣಗಳಿಲ್ವಾ? ಒಟ್ಟು ಯಾವೆಲ್ಲ ಯೋಜನೆಗಳನ್ನು, ಯಾವೆಲ್ಲ ಪ್ರಾಜೆಕ್ಟ್ಗಳನ್ನು ಇವರು ಕೈಗೆತ್ತಿಕೊಂಡಿದ್ದಾರೆ? ಯಾವ ಯೋಜನೆಗಳನ್ನು ಇವರು ತೆಗೆದುಕೊಂಡಿದ್ದಾರೆ? ಯಾರು ಮುಗಿಸಿದ್ದಾರೆ? ಹೀಗೆ ಪ್ರತಿಯೊಂದನ್ನೂ ಕೂಡ ಪತ್ತೆ ಮಾಡಿ, ಪ್ರತಿಯೊಂದನ್ನೂ ಕೂಡ ಪತ್ತೆ ಹಚ್ಚಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.